ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವ್ರೇಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ. ಯಾರ್ದು ಜಾಸ್ತಿ ಕಮೆಂಟು ಲೈಕು ಬರುತ್ತೆ ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ. ಗುರು, ಈ ವಾರ ಒಂದು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ಅದರಲ್ಲೂ ಕೂಡ ನನಗಿರೋ ಅಪ್ಡೇಟ್ ಪ್ರಕಾರ ಈ ವಾರ ಒಂದು ಮೇಲ್ ಕಂಟೆಸ್ಟೆಂಟನ್ನು ಎಲಿಮಿನೇಟ್ ಮಾಡೋ ಚಾನ್ಸಸ್ಸು ತುಂಬಾ ಹೈ ಆಗಿದೆ. ಅದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಏನೋ ಅಂತ ಎಲಿಮಿನೇಷನ್ ಆದಮೇಲೆ ಗೊತ್ತಾಗುತ್ತೆ. ಈ ವಾರ ವೋಟಿಂಗ್ ರಿಸಲ್ಟ್ ಅಂತೂ ತುಂಬ ಸಖತ್ತಾಗಿದೆ ಗುರು. ತುಂಬ ಹ್ಯೂಜ್ ವೋಟಿಂಗ್ ಅನ್ನೋದು ಬರ್ತಾ ಇದೆ. 9 ಜನ ನಾಮಿನೇಟ್ ಆಗಿದ್ದಾರೆ. ಕಾವ್ಯ, ಗಿಲ್ಲಿ, ರಕ್ಷಿತಾ, ಮಾಳು, ಸೂರಜು, ರಾಶಿಕಾ, ಸ್ಪಂದನ, ಧ್ರುವಂತು, ಅಭಿ 9 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಸಿಂಗಲ್ ಎಲಿಮಿನೇಷನ್ ಇರುತ್ತಾ, ಇಲ್ಲ ಈ ವಾರ ಎಲ್ಲ ಜೋಡಿ ಟಾಸ್ಕ್ ಮಾಡಿದ್ದಾರೆ, ಜೋಡಿ ಎಲಿಮಿನೇಷನ್ ಇರುತ್ತಾ, ಟ್ವಿಸ್ಟ್ ಏನಿರುತ್ತೆ ಗೊತ್ತಿಲ್ಲ ಗುರು. ನೋಡ್ಬೇಕು, ವೀಕೆಂಡ್ವರೆಗೂ ವೆಯ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ವೋಟಿಂಗ್ ಅಂತ ಬಂದಾಗ ಬಾಟಮಲ್ಲಿ ಧ್ರುವಂತ್ ಇದ್ದಾರೆ ಗುರು. ಧ್ರುವಂತ್ಗೆ 5% ವೋಟ್ ಅನ್ನೋದು ಬೀಳ್ತಾ ಇದೆ. ತುಂಬ ಡಿಪ್ ಆಗಿದೆ ವೋಟಿಂಗ್ ಅನ್ನೋದು. ಇನ್ನೂ ಟೈಮ್ ಇದೆ. ಧ್ರುವಂತ್ ಫ್ಯಾನ್ಸ್ ಯಾರಾದರೂ ಇದ್ದರೆ ವೋಟ್ ಮಾಡ್ಕೊಳ್ಳಿ, ಇನ್ನೂ ಮೇಲೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇದೆ. ಧ್ರುವಂತ್ ಮೇಲೆ ಅಭಿ ಮತ್ತು ಸ್ಪಂದನ ಇಬ್ಬರಿಗೂ ಕೂಡ ಟೈ ಆಗಿದೆ. ಪರ್ಸೆಂಟೇಜು 7% 7% ಇಬ್ಬರಿಗೂ ಕೂಡ ಈಕ್ವಲ್ ಆಗಿದೆ. ಅವರಿಬ್ಬರ ಮೇಲೆ ಬಂದಾಗ ಸೂರಜ್ ಅವರಿದ್ದಾರೆ. ಸೂರಜ್ ಅವ್ರಿಗೆ 9% ವೋಟ್ ಅನ್ನೋದು ಬೀಳ್ತಾ ಇದೆ. 9% ಅಂತಂದರೆ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಚೆನ್ನಾಗಿ ಬೀಳ್ತಾ ಇದೆ ಸೂರಜ್ ಅವ್ರು ಕೂಡ. ಅದಾದಮೇಲೆ ರಾಶಿಕಾ ಮತ್ತು ಮಾಳು ಇಬ್ಬರಿಗೂ ಕೂಡ 10% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 10% ಅಂತಂದರೆ ತುಂಬ ಹ್ಯೂಜ್ ವೋಟಿಂಗು. ಪರವಾಗಿಲ್ಲ ಇವರಿಬ್ಬರಿಗೂ ವೋಟಿಂಗ್ ಅಂತ ಹೇಳ್ಬೋದು. ಇನ್ನು ಟಾಪ್ ಅಂತ ಬಂದಾಗ ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟೆಡ್, ಇದರಲ್ಲಿ ಶಾಕಿಂಗ್ ಏನೂ ಇಲ್ಲ ಗುರು. ಗಿಲ್ಲಿ ಇದ್ದಾನೆ. ಗಿಲ್ಲಿಗೆ ತುಂಬ ಹ್ಯೂಜ್ ವೋಟಿಂಗ್ ಬೀಳ್ತಾ ಇದೆ. 23% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 23% ವೋಟಿಂಗ್ ಅಂತಂದರೆ ತುಂಬ ಜಾಸ್ತಿ ಅಂತ ಹೇಳ್ಬೋದು. ತುಂಬ ಹ್ಯೂಜ್ ವೋಟಿಂಗ್ ಬೀಳ್ತಾ ಇದೆ ಗಿಲ್ಲಿಗೆ. ಸದ್ಯಕ್ಕೆ ಗಿಲ್ಲಿ ಟಾಪಲ್ಲಿದ್ದಾನೆ, ಟಾಪ್ ಅಂತ ಹೇಳ್ಬೋದು ಗಿಲ್ಲಿ. ಸೆಕೆಂಡ್ ಪ್ಲೇಸ್ ಅಂತ ಬಂದಾಗ ರಕ್ಷಿತಾ ಇದ್ದಾರೆ. ರಕ್ಷಿತಾಗೆ ಎಷ್ಟೇ ನೆಗೆಟಿವಿಟಿ ಇದ್ದರೆ ಕೂಡ ಅವರ ಫ್ಯಾನ್ಸ್ ಅನ್ನೋದು ವೋಟಿಂಗ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ವೋಟ್ ಮಾಡ್ತಾ ಇದ್ದಾರೆ. ರಕ್ಷಿತಾಗೆ 16% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 16% ಅಂತಂದರೆ ತುಂಬ ಹ್ಯೂಜ್ ವೋಟಿಂಗ್ ಗುರು. ಇಷ್ಟು ನೆಗೆಟಿವಿಟಿ ಬರ್ತಾ ಇದ್ರು ಕೂಡ ತುಂಬ ಸಖತ್ತಾಗಿ ವೋಟ್ ಮಾಡ್ತಾ ಇದ್ದಾರೆ. ಫ್ಯಾನ್ಸ್ ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಸಖತ್ ವೋಟಿಂಗ್ ಅಂತ ಹೇಳ್ಬೋದು ರಕ್ಷಿತಾಗೆ. ಅದಾದಮೇಲೆ ಥರ್ಡ್ ಪ್ಲೇಸಲ್ಲಿ ಕಾವ್ಯ ಇದ್ದಾರೆ. ಕಾವ್ಯ ಅವ್ರಿಗೆ 13% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಕಾವ್ಯ ಕೂಡ ತುಂಬ ಸಖತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಟಾಸ್ಕ್ ಎಲ್ಲ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನೋಡಬೇಕು, ಇನ್ನು ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ? ನಿಮ್ಮ ಪ್ರಕಾರ ಯಾರು ಈ ವಾರ ಎಲಿಮಿನೇಟ್ ಆಗ್ಬೋದು ಬಿಗ್ ಬಾಸ್ ಮನೆಯಿಂದ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ. ನಿಮ್ಮ ಒಪಿನಿಯನ್ ಪ್ರಕಾರ ಯಾರು ಹೋಗ್ಬೋದು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.